ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ನಿನ್ನೆ ಅಗ್ನಿ ಪರೀಕ್ಷೆ ಬಗ್ಗೆ ಒಂದು ಪ್ರೋಮೋ ರಿಲೀಸ್ ಆಗಿತ್ತು. ಆ ಪ್ರೋಮೋ ರಿವ್ಯೂ ಬಗ್ಗೆ ಕೂಡ ಮಾತಾಡಿದ್ವಿ. ಆದ್ರೆ ಆ ಪ್ರೋಮೋ ರಿಲೀಸ್ ಆದ್ಮೇಲೆ 24 ಗಂಟೆ ಒಳಗಡೆ ಜನ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡಿದ್ರು, ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಾ ಇದೆ, ಜಡ್ಜಸ್ಗಳು ದೋಷಿಗಳಾದ್ರ ಜಡ್ಜಸ್ಗಳ ಮೇಲೆ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಜಡ್ಜಸ್ಗಳಾಗಿರುವ ಸಂಗೀತ ಆಗಿರ್ಬೋದು, ಮತ್ತೆ ವಿನಯ್ ಗೌಡ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಅದಾದ್ಮೇಲೆ ಚಂದನ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ಏನಾದ್ರೂ ತಪ್ಪು ಮಾಡಿದ್ರ ಅವ್ರು ಕೊಟ್ಟಿರೋ ಟಾಸ್ಕ್ಗಳ ಮೇಲೆ ಪ್ರೇಕ್ಷಕರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಮಾಡಿದ್ದು ಸರಿನಾ, ಅವರು ಟಾಸ್ಕ್ ಏನು ಕಾರಣ ಕೊಟ್ಟರು, ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ಬೋದಾಗಿತ್ತು. ವಿಶೇಷವಾಗಿ ಏನಂದ್ರೆ ನೀವು ಅಬ್ಸರ್ವ್ ಮಾಡ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಡ್ಜಸ್ಗಳ ಮೇಲೆ ಒಂದು ಬೇರೆ ರೀತಿಯಾದ ಪೋಟ್ರಿ ಆಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಇಂದಿನ ಕಾರಣಗಳೇನು, ಏನಾಗ್ತಾ ಇದೆ, ಅವ್ರು ಮಾಡಿದ ಸರಿನಾ, ಅಲ್ಲಿ ಹೋಗಿರೋ ಕಂಟೆಸ್ಟೆಂಟ್ಗಳು ಆ ರೀತಿ ಮಾಡ್ಬೋದಾಗಿತ್ತಾ, ಇಲ್ಲ ಅವರು ಕೊಟ್ಟಿರೋ ಚಾಲೆಂಜಸ್ನ ಎಕ್ಸ್ಪೆಕ್ಟ್ ಮಾಡಬಾರ್ದಾಗಿತ್ತಾ, ಎಕ್ಸ್ಪೆಕ್ಟ್ ಮಾಡಬಾರ್ದಾ, ಈ ರೀತಿಯಾಗಿ ತುಂಬಾ ಚರ್ಚೆಗಳು ನಡೀತಾ ಇವೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ ಆಗ್ತಾ ಇದೆ, ಜಡ್ಜಸ್ಗಳ ಮೇಲೆ ಯಾವ ರೀತಿಯಾದ ಕಮೆಂಟ್ಸ್ ಬರ್ತದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ನಿಮ್ಗೆ ನಿನ್ನೆ ಪ್ರೋಮೋ ನೋಡಿದ್ಮೇಲೆ ಏನ್ ಅನಿಸ್ತು, ಅವ್ರು ಕೊಟ್ಟಿರೋ ಚಾಲೆಂಜಸ್ಗಳು ನಿಮ್ಗೆ ಏನ್ ಅನಿಸ್ತು, ಆ ಚಾಲೆಂಜ್ ಮಾಡಬೇಕಾ ಮಾಡಬಾರ್ದ. ಇನ್ನೊಂದು ಕಡೆ ಟ್ರೆಂಡ್ ಆಗ್ತಾ ಇದೆ, ತೆಲುಗಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಲಾಸ್ಟ್ ಟೈಮಲ್ಲಿ ಆಗಿತ್ತು, ಅದನ್ನೇ ತಂದು ಇಲ್ಲಿ ಕಾಪಿ ಮಾಡ್ತಾರೆ ಅಂತ. ಮತ್ತೆ ಈ ವಿಷಯಗಳ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತೆ. ಮುಖ್ಯವಾಗಿ ನಾನು ಹೇಳಬೇಕು, ಆ ಪ್ರೋಮೋ ನೋಡಿದ್ಮೇಲೆ ತುಂಬಾ ಅಂದ್ರೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಟ್ರೆಂಡ್ ಮಾಡ್ತಾ ಇದ್ದಾರೆ ಜಡ್ಜ್ಗಳಿಗೆ. ಅಂದ್ರೆ ಜಡ್ಜಸ್ ಮಾಡಿದ ಸರಿನಾ, ಜಡ್ಜಸ್ ಮಾಡಿದ ತಪ್ಪ, ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮೇನ್ ಆಗಿ ಏನಂದ್ರೆ, ಈಗ ಒಂದು ನಿಮ್ ಕೆಲಸ ಕೊಟ್ಟಿದ್ದಾರೆ ಜಡ್ಜ್ ಅಂತ ತಗೊಂಡಾಗ, ನಿಮಗೆ ಏನೋ ಒಂದು ಟಾಸ್ಕ್ ಕೊಟ್ಟು, ಏನೋ ಒಂದು ಚಾಲೆಂಜ್ ಕೊಟ್ಟು ಅವ್ರನ್ನ ನೀವು ಅಗ್ನಿ ಪರೀಕ್ಷೆಗೆ ಅರ್ಹರ ಅನರ್ಹರ ಅಂತೆಲ್ಲ ಮಾಡಬೇಕು, ಕೇಳಬೇಕು, ಅವ್ರ ಹತ್ರ ಚಾಲೆಂಜ್ ಮಾಡಿಸ್ಬೇಕು, ಅವ್ರ ಚಾಲೆಂಜ್ ತಗೊಂತಾರ ಇಲ್ವಾ ಅಂತೇಳಿ ನಿಮ್ಗೊಂದು ಕೆಲಸ ಕೊಟ್ಟಿರ್ತಾರ, ಕೆಲಸ ಮಾಡಲೇಬೇಕಲ್ವಾ. ಇಲ್ಲಿ ಮೇನ್ ಆಗಿ ನನ್ನ ಒಪಿನಿಯನ್ ಏನಂದ್ರೆ, ಅಲ್ಲಿರೋ ಜಡ್ಜಸ್ಗಳನ್ನ ಯಾರನ್ನೇ ಆಗಲಿ ದ್ವೇಷ ಮಾಡೋ ಅಗತ್ಯನೇ ಇಲ್ಲ. ಕಾರಣ ಏನಂದ್ರೆ, ನೀವು ಅಗ್ನಿ ಪರೀಕ್ಷೆಗೆ ಅಲ್ಲಿ ಕಾಲಿಟ್ಟಿದ್ರ, ಅಗ್ನಿ ಪರೀಕ್ಷೆಗೆ ಹೋಗ್ತಾ ಇದ್ರ ಅಂದ್ರೆ, ನೀವು ಏನೇ ಚಾಲೆಂಜ್ ಕೊಟ್ಟರು, ಎಂಥದ್ದೇ ಚಾಲೆಂಜ್ ಕೊಟ್ಟರು, ಆ ಚಾಲೆಂಜ್ ಆಗಿ ತಗೊಂಡು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದನ್ನ ಪ್ರೂವ್ ಮಾಡ್ಕೋಬೇಕು. ಆವಾಗಲೇ ನೀವು ಗೆದ್ದಂಗಾಗುತ್ತೆ, ಆವಾಗಲೇ ನಿಮಗೆ ಅಗ್ನಿ ಪರೀಕ್ಷೆಗೆ ಒಂದು ಇದು ಬರುತ್ತೆ. ಅದನ್ನ ಬಿಟ್ಬಿಟ್ಟು ಕೇವಲ ಜಡ್ಜ್ಗಳ ದ್ವೇಷ ಮಾಡೋದು, ಜಡ್ಜ್ಗಳು ತಪ್ಪು ಮಾಡ್ಬಾರ್ದು, ಅಂತ ಟಾಸ್ಕ್ ಎಲ್ಲ ಕೊಡ್ಬೇಕಾ, ಅಂತ ಟಾಸ್ಕ್ ಎಲ್ಲ ಕೊಡಬಾರ್ದಾಗಿತ್ತಾ ಅಂತ ಕ್ವಶನ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ನೀವು ಅದೆಲ್ಲ ಮಾಡ್ತೀವಿ, ನಾವು ಇದೆಲ್ಲ ಮಾಡ್ತೀವಿ ಅಂತ ಒಪ್ಕೊಂಡು ಅಲ್ಲಿಗೆ ಹೋಗಿರ್ತೀರ. ಅಲ್ಲಿ ಜಡ್ಜಸ್ಗಳನ್ನಾಗ್ಲಿ ಕಲರ್ಸ್ಗಳನ್ನಾಗ್ಲಿ ದೋಷಿಸುವ ಅಗತ್ಯನೇ ಇಲ್ಲ. ಇಲ್ಲಿ ಮೇನ್ ಆಗಿ ಇನ್ನೊಂದು ವಿಷಯ ಬಗ್ಗೆ ಮಾತಾಡಬೇಕಂದ್ರೆ, ಅಲ್ಲ ಹೋದ್ಮೇಲೆ ಟಾಸ್ಕ್ ಕೊಟ್ರೆ ಟಾಸ್ಕ್ ಕಂಪ್ಲೀಟ್ ಮಾಡಲೇಬೇಕು. ನಾನು ಇಷ್ಟ ಬಂದಂಗೆ ಇರ್ತೀನಿ, ನನ್ನ ಪ್ರಕಾರ ಇರ್ತೀನಿ ಅಂದ್ರೆ ಎಲ್ಲ ಮಾಡೋಕ್ಕಾಗಲ್ಲ, ಹೇಳಕ್ಕೂ ಆಗಲ್ಲ. ಈಗ ಅಗ್ನಿ ಪರೀಕ್ಷೆ ಕಾಮನರ್ಸ್ ಇವ್ರಿಗೆ ಏನ್ ಟ್ಯಾಲೆಂಟ್ ಇದೆ, ಫಸ್ಟ್ ಆಫ್ ಆಲ್ ನಿಮ್ಮ ಟ್ಯಾಲೆಂಟ್ನ ಕ್ವಶನ್ ಮಾಡ್ತಾರೆ. ನೀವು ಯಾವ ಕಾರಣಕ್ಕೆ ಬಂದಿರಾ, ನಿಮ್ಮಲ್ಲಿರೋ ವಿಶೇಷತೆ ಏನು, ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ, ಆ ಟ್ಯಾಲೆಂಟ್ ಮೇಲೆ ಚಾಲೆಂಜಸ್ ಕೊಡ್ತಾರೆ. ಈಗ ಡೇರ್ ಅಂಡ್ ಡಿಸಿಷನ್ ಇರುತ್ತೆ. ಗುರು ಒಂದು ವಿಷಯ ಹೇಳ, ಅಗ್ನಿ ಪರೀಕ್ಷೆಗೆ ಹೋದ್ರೆ ನೀವು ತಲೆ ಬೋಳ್ಸ್ಕೊಂಡ್ರೆ ಆರಾಮಾಗಿ ಬೋಳ್ಸ್ಕೊಂತೀನಿ ತಲೆನ, ದೊಡ್ಡ ವಿಷಯನೆಲ್ಲ ಕೂದಲು ಬರುತ್ತೆ ಗುರು, ಅವ್ರನ್ನ ಕೈ ಕಟ್ ಮಾಡಲ್ಲ ಕಾ ಕಟ್ ಮಾಡಲ್ಲ ಅಂತ ಹೇಳಲ್ಲ ತಾನೆ, ಕೂದಲು ತೆಗಿ ಅಂತ ಹೇಳ್ತಾರೆ. ಆ ದೊಡ್ಡ ವಿಷಯನ ಅಲ್ವೇ ಅಲ್ವಾ. ಈಗ ಅಂತ ಚಾಲೆಂಜಸ್ ಎಲ್ಲ ನಾನು ಮಾಡಲ್ಲ, ಅಂತ ಚಾಲೆಂಜಸ್ ನಂಗೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಹೋಗ್ಲೇಬಾರ್ದು ಮೇನ್ ಆಗಿ ಅಲ್ವಾ. ಅವ್ರ ಬಗ್ಗೆ ಜಡ್ಜ್ಗಳ ಬಗ್ಗೆ ನೆಗೆಟಿವ್ ಆಗಿ ಕ್ವಶನ್ ಮಾಡಿ ತಪ್ಪಾಗುತ್ತೆ. ಬಟ್ ಎಪಿಸೋಡ್ ನೋಡೋಣ, ಎಪಿಸೋಡ್ಗಳೆಲ್ಲ ನೋಡಿ ಮಾತಾಡೋಣ. ಆ ರೀತಿ ಆಗ್ತಾ ಇದೆ. ಇಲ್ಲಿ ಜಡ್ಜ್ಗಳನ್ನ ನೆಗೆಟಿವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಏನಂದ್ರೆ, ಅವರು ಕಾಮನ್ ಮ್ಯಾನ್ಸ್ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಅಲ್ಲಿ ಪಾಲಿಟಿಕ್ಸ್ ನಡೆಯುತ್ತೆ, ರೆಕಮೆಂಡೇಶನ್ ನಡೆಯುತ್ತೆ, ಮೊದಲೇ ಫಿಕ್ಸ್ ಆಗಿರ್ತಾರೋ ಅದು ಬೇರೆ ವಿಷಯ. ಬಟ್ ನಾವು ಅಲ್ಲಿ ಅಗ್ನಿ ಪರೀಕ್ಷೆ ಮೇಲೆ ಸ್ಟೇಜ್ ಹೋದ್ಮೇಲೆ ಅಲ್ಲಿ ಕಾಲಿಟ್ಟಿದೀವಿ ಅಂತ ಗೊತ್ತಾದ್ಮೇಲೆ ಅವ್ರು ಕೊಡೋ ಚಾಲೆಂಜಸ್ ನಾವು ಅಪ್ರೂವ್ ಮಾಡಲೇಬೇಕಾಗುತ್ತೆ, ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಹೋಗ್ಲೇಬಾರ್ದಲ್ಲಿ. ಈಗ 4 ಜನ ಜಡ್ಜ್ಗಳು ನಿಮಗೆ ಅಧಿಕಾರ ಕೊಟ್ಟಿವಪ್ಪ, ನೀವು ಯಾವ ರೀತಿ ನಡ್ಸ್ಕೊಡಿ ಅಂದಾಗ ಅವ್ರು ಏನೋ ಒಂದು ಕೆಲಸ ಮಾಡಲೇಬೇಕು, ಅಲ್ಲಿ ಏನೋ ಒಂದು ಮಾಡಲೇಬೇಕು ತಾನೆ, ಪ್ರೂವ್ ಮಾಡ್ಕೊಳ್ಲೇಬೇಕು ತಾನೆ, ಆವಾಗ ನೀವು ಪ್ರೂವ್ ಮಾಡ್ಕೊಳ್ಲೇಬೇಕಲ್ಲಿ. ಆ ರೀತಿ ಇರುತ್ತೆ. ಇಲ್ಲಿ ಹೆವಿಯಾಗಿ ವಿನಯ್ ಅವ್ರ ಕೂಡ ಆಗಿರ್ಬೋದು, ಶ್ರುತಿ ಅವರ ಬಗ್ಗೆ ಆಗಿರ್ಬೋದು, ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ.
ಬಟ್ ನನಗಾಗಿ ಯಾಕೋ ಸರಿ ಅನಿಸ್ಲಿಲ್ಲ. ಬಟ್ ಎಪಿಸೋಡ್ ನೋಡೋಣ ಅವ್ರು ಯಾವ ರೀತಿ ಎಲ್ಲ ವರ್ತನೆ ಇತ್ತು, ಅವ್ರ ಜೊತೆಗೆ ಯಾವ ರೀತಿ ಎಲ್ಲ ವರ್ತನೆ ಮಾಡ್ಕೊಳ್ಳೋಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶ್ರುತಿ ಮೇಡಮ್ ಅವ್ರು ಅಂತಾರೆ ನಿಮ್ಮಂತರೆಲ್ಲ ಬಿಗ್ ಬಾಸ್ಗೆ ಹೆಂಗೆ ಅಂತ. ಬಟ್ ನೋಡೋಣ ಆ ಡೈಲಾಗ್ ಏನಕ್ಕೆ ಬಂತು, ಅವ್ರು ಏನಕ್ಕೆ ಮಾತಾಡಿದ್ರು, ಯಾವ ರೀತಿ ಅಂತ ಇದಂತ 5 ದಿನ ಎಪಿಸೋಡ್ಸ್ ಎಲ್ಲ ಬರ್ತವೆ. ಎಪಿಸೋಡ್ಸ್ ನೋಡಿ ಮಾತಾಡೋಣಂತೆ. ಇನ್ನೂ ಮೇನ್ ಆಗಿ ಮಾತಾಡಲೇಬೇಕಂದ್ರೆ ಈಗ ಅಲ್ಲಿ ಹೋಗಿರೋ ಕಂಟೆಸ್ಟೆಂಟ್ಗಳು, ಈಗ ಒಬ್ರು ಗಿನ್ನಿಸ್ ರೆಕಾರ್ಡ್ ಅದೇನಿದೆ ಗಿನ್ನಿಸ್ ರೆಕಾರ್ಡ್ ಶೀಲ್ಡ್ ಇದೆ ಅದು ಅರ್ಧ ಆಗ್ತಾರ ಅಂತ ಅಲ್ಲ, ಇನ್ನು ಸಂಗೀತ ಕ್ವಶನ್ ಮಾಡೋಷ್ಟೆಲ್ಲ ಅರ್ಧ ಬಿಸಾಕಿರ್ತಾರೆ. ಅದು ಜೆರಾಕ್ಸ್ ಆಗಿರ್ಬೋದು, ಕಲರ್ ಜೆರಾಕ್ಸ್ ಆಗಿರ್ಬೋದು, ಒರಿಜಿನಲ್ ಆಗದೆ ಇರ್ಬೋದು, ಇಲ್ಲ ಒರಿಜಿನಲ್ ತಂದ್ಕೊಂಡು ಜೆರಾಕ್ಸ್ ಒಂದು ಪ್ರಿಂಟೆಡ್ ಮನೇಲಿ ಇಟ್ಟಿರ್ಬೋದು ಅಲ್ವಾ. ಅದು ದೊಡ್ಡ ವಿಷಯನಾ? ಆ ರೀತಿ ಅನ್ಸಲ್ಲ. ಬಟ್ ಕ್ಲಾರಿಟಿ ನಮ್ಗೆ ಸಿಗ್ಬೇಕಂದ್ರೆ ಅದಾಗಬೇಕು. ಫಸ್ಟ್ ಆಫ್ ಆಲ್ ಆ ಗಿನ್ನಿಸ್ ರೆಕಾರ್ಡ್ ಇದೆ ಅಂದ್ರೆ ಅವರು ಬಿಗ್ ಬಾಸ್ ಶೋಗೋರ ಒಂದು ಥಿಂಕಿಂಗ್ ಮಾಡಿರ್ತಾರೆ. ಯಾಕಂದ್ರೆ ಅವರು ಗಿನ್ನಿಸ್ ರೆಕಾರ್ಡ್ ದೊಡ್ಡದ, ಬಿಗ್ ಬಾಸ್ ದೊಡ್ಡದ. ಯಾಕಂದ್ರೆ ಗಿನ್ನಿಸ್ ರೆಕಾರ್ಡ್ ಆಲ್ರೆಡಿ ಆಗ್ಬಿಟ್ಟಿದೆ, ಅವ್ರ ಹೆಸರಲ್ಲಿ ಇದಿರುತ್ತೆ, ಅದು ಪಾಂಪ್ಲೆಟ್ ಇರಬೇಕು ಅವಶ್ಯಕತೆನೇ ಇರಲ್ಲ. ಇಂಥ ರೆಕಾರ್ಡಲ್ಲಿ ಯಾರ್ದಿದೆ ಅಂದ್ರೆ ಅವ್ರ ರೆಕಾರ್ಡ್ ಇರುತ್ತೆ, ಆ ಸೆಲೆಬ್ರೇಷನ್ಸ್ ಎಲ್ಲ ಆಗಿರುತ್ತೆ, ಅದೆಲ್ಲ ಮುಗಿದಿರುತ್ತೆ ಕತೆ. ಈಗ ಅದರಿಂದ ನಾನು ಏನಾದರೂ ಉಪಯೋಗ ಮಾಡ್ಕೊಳ್ಲೇಬೇಕಂದ್ರೆ ಬಿಗ್ ಬಾಸ್ ಹೋಗ್ಲೇಬೇಕು. ಅವ್ರಿಗೆ ಗೊತ್ತಿರುತ್ತೆ. ಅಷ್ಟಲ್ಲದೆ ಅದೇನು ಅರ್ಧಕ್ಕಲ್ಲ ತಾನೆ. ಅದ್ರ ಬಗ್ಗೆ ಏನೋ ಕಮೆಂಟ್ ಮಾಡ್ತಾರೆ, ಆ ಬಿಗ್ ಬಾಸ್ಗೋಸ್ಕರ ಗಿನ್ನಿಸ್ ರೆಕಾರ್ಡ್ ಅದೇನೋ ಇದು ಅರ್ಧ ಹಾಕ್ಬಿಟ್ರು, ಒಂದು ಗಿಫ್ಟೇ ಅರ್ಧ ಹಾಕ್ಬಿಟ್ರು ಅಂತ. ಬಟ್ ಅಷ್ಟು ಈಜಿ ಇರಲ್ಲ. ಅವ್ರ ಹತ್ರ ಇನ್ನೊಂದು ಸಪ್ಲಿಮೆಂಟ್ರಿ ಬೇರೆ ಇರುತ್ತೆ, ಬೇರೆ ಸಪ್ಲಿಮೆಂಟ್ರಿ ಇರುತ್ತೆ ಅವ್ರ ಹತ್ರ. ಅಷ್ಟಿಲ್ದೇ ಯಾರು ಇದು ಮಾಡಲ್ಲ. ಯಾಕಂದ್ರೆ ಅಲ್ಲಿಗೆ ಬರಬೇಕಾದ್ರೆ ಎಲ್ಲ ಫಿಕ್ಸ್ ಆಗೇ ಬಂದಿರ್ತಾರೆ. ಈ ಗಿನ್ನಿಸ್ ರೆಕಾರ್ಡಿಂದ ಏನು ಲಾಭ ಇದೆ, ಬಿಗ್ ಬಾಸ್ ಇಂದ ಏನು ಲಾಭ ಇದೆ ಅಂತೇಳಿ ಥಿಂಕಿಂಗ್ ಮಾಡೇ ಬಂದಿರ್ತಾರೆ ತಾನೆ, ಸುಮ್ಮನೆ ಬರಲ್ಲ ತಾನೆ. ಆ ರೀತಿಯಾಗಿರುತ್ತೆ. ಬಟ್ ಅಲ್ಲಿರೋ ಜಡ್ಜ್ಗಳನ್ನ ಆ ರೀತಿ ಅನ್ನೋದು ನನಗೇನು ಸರಿ ಅನ್ಸಿಲ್ಲ, ನನ್ನ ಅಭಿಪ್ರಾಯ. ಸರಿನಾ? ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ. ಸುಮಾರು ಜನ, ನಾನು ಅಂತ ಅಲ್ಲ, ನಾನೊಬ್ಬ ಈ ರೀತಿ ಮಾತಾಡ್ಬೋದು, ಸುಮಾರು ಜನ ಇವ್ ಜಡ್ಜ್ಗಳೆಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಟ್ ಎಪಿಸೋಡ್ ನೋಡೆಲ್ಲ ಮಾತಾಡೋಣ ಖಂಡಿತವಾಗ್ಲು. ಇನ್ನು ಹಮ್ಕೊಂಡು ಮಂಜ ಬಗ್ಗೆ ಕೇಳ್ತೀರಾ, ಅಲ್ಲಿ ಹೋದ್ಮೇಲೆ ಮಾಡಲೇಬೇಕು. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ, ಹಮ್ಕೊಂಡು ಮಂಜನ ಸೆಲೆಕ್ಟ್ ಮಾಡಿದಾರಂತೆ. ಆ ಡೈಲಾಗ್ ಅವ್ರಿಗೆ ಅಂದಿದಾರ, ಇನ್ನು ಬೇರೆ ವಿಷಯಕ್ಕೆ ಏನಾದರೂ ಹೋದ್ರ ಏನಕ್ಕಾದ್ರೂ ಗೊತ್ತಿಲ್ಲ. ಪ್ರೋಮೋ ನೋಡಿ ನಾವು ರಿವ್ಯೂ ಮಾಡಬೇಕಾದ್ರೆ ಆ ರೀತಿ ಅನಿಸ್ತದೆ. ಬಟ್ ಎಪಿಸೋಡ್ ಅಷ್ಟಿರಲ್ಲ ಅಂತ ಅನಿಸ್ತಾ ಇದೆ. ಸರಿನಾ? ಇನ್ನೊಂದು ವಿಶೇಷ ಬಗ್ಗೆ, ಅಲ್ಲಿರುವ ಕಂಟೆಸ್ಟೆಂಟ್ಗಳಿರೋ ಬಂದಿರೋ 60 ಜನದಲ್ಲಿ ನಮಗೆ ಸಿಗೋದೇ 6 ಜನ ಗುರು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಅಂತಿರುತ್ತೆ. ಆ ರೌಂಡ್ಗಳೆಲ್ಲ ಸಿಗೋದೇ ನಮಗೆ 6 ಜನ ಸಿಗ್ತಾರೆ ಅಷ್ಟೇ, ಅದಕ್ಕಿಂತ ಬೇರೆ ಏನು ಸಿಗಲ್ಲ. ಮತ್ತೆ ನಿಮ್ಮ ಅಭಿಪ್ರಾಯ ಏನು ಅಲ್ಲಿ ಮಾಡಿರುವ ಕಮೆಂಟ್ಗಳ ಬಗ್ಗೆ, ಅಲ್ಲಿ ಜಡ್ಜಸ್ಗಳು ಮಾಡಿರುವ ಒಂದು ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ನೆಗೆಟಿವ್ ಮಾಡ್ತಾ ಇದ್ದಾರೆ, ಜಡ್ಜ್ಗಳನ್ನ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ. ಇವ್ರೇನಪ್ಪ ಈ ರೀತಿ ಎಲ್ಲ ಮಾಡ್ತಾರೆ ಅಂತ. ಈಗ ಮುಖಕ್ಕೆ ಸಗಣಿ ಹಚ್ಕೋಬೇಕಂತ ಗುರು, ಎಲ್ಲ ರೈತರ ಹಳ್ಳಿ ಊರಲ್ಲೆಲ್ಲ ಸಗಣಿ ಕೈಯಿಂದ ಎತ್ತಾಕ್ತಾರೆ. ಕೆಲವು ಸಲ ಇಲ್ಲೆಲ್ಲ ಟಚ್ ಆಗುತ್ತೆ, ಇಲ್ಲೆಲ್ಲ ಆಗಿರುತ್ತೆ, ಅದೆಲ್ಲ ಆಗಿರುತ್ತೆ. ದೊಡ್ಡ ವಿಷಯನೇ ಅಲ್ಲ. ಈಗ ಆಗಲಕಾಯಿ ಜ್ಯೂಸ್ ಕೊಡ್ತಾರೆ, ಅದು ಕೂಡ ದೊಡ್ಡ ವಿಷಯನಾ? ಚಿಕ್ಕ ಟಾಸ್ಕ್ಗಳು ಆಗ್ಲಿಲ್ಲ ಅಂದ್ರೆ ನಿಮ್ಮ ಅಗ್ನಿ ಪರೀಕ್ಷೆ ಹೇಗೆ ಸೆಲೆಕ್ಟ್ ಮಾಡಬೇಕು ಅಲ್ವಾ? ಅದು ಅವ್ರು ಕೊಟ್ಟರೆ ಟಾಸ್ಕ್ ಮಾಡಲೇಬೇಕಾಗುತ್ತೆ. ಅಗ್ನಿ ಪರೀಕ್ಷೆ ನಾವು ಸೆಲೆಕ್ಟ್ ಆಗಬೇಕು, ಪಾಸ್ ಆಗಬೇಕು ಅಂದ್ರೆ ದೊಡ್ಡ ವಿಷಯ ಅಲ್ಲ. ರೈತರೆಲ್ಲ ದೊಡ್ಡ ವಿಷಯ ಅಲ್ಲ. ಆಗಲಕಾಯಿ ಜ್ಯೂಸ್ ಆಗಿರ್ಬೋದು, ಸಗಣಿ ಎಲ್ಲ ಕೈಯಿಂದೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ಡಸ್ಟ್ ಆಗಿರುತ್ತೆ, ಎಲ್ಲ ಕೆಲಸ ಮಾಡ್ತಾರೆ. ಆ ವಿಷಯನ ಇಟ್ಕೊಂಡು ಸಗಣಿ ಹಚ್ಕೋಬೇಕಾಗಿತ್ತಾ, ಬಿಡಬೇಕಾಗಿತ್ತ ಅಲ್ಲ. ನಿಮಗೆ ರಿಯಾಲಿಟಿ ಶೋ ಬೇಕಂದ್ರೆ ಬೇಕು, ಇಲ್ಲಾಂದ್ರೆ ನಂಗೆ ಹಚ್ಕೊಳ್ಳೋ ಇಷ್ಟ ಇಲ್ಲ, ಹೋಗ್ಬೇಕು. ಈಗ ಸೆಲೆಬ್ರಿಟಿನ, ಕಾಮನ್ ಮ್ಯಾನ್ನ ಏನಕ್ಕೆ ಕರೀತಾರೆ ಅಂದ್ರೆ ಇದೇ ಕಾರಣಕ್ಕೆ. ಅವ್ರೀಗ ಎಕ್ಸಾಂಪಲ್ ಒಂದು ಸೀರಿಯಲ್ ಆಕ್ಟರ್ ಹೆಸರು ಹೇಳ್ತೀನಿ. ಎಕ್ಸಾಂಪಲ್ ಸೀರಿಯಲ್ ಆಕ್ಟ್ರು, ಅವ್ರು ಸೀರಿಯಲ್ ಆಕ್ಟರ್ ಆಗಿರ್ತಾರೆ. ಅವರಿಂದ ಎಷ್ಟು ತುಂಬ ಸ್ಟ್ರಗಲ್ ಇರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಅಲ್ಲಿಗೆ ಆ ಸ್ಥಾನಕ್ಕೆ ಅಲ್ಲಿಗೆ ಹೋಗ್ಬೇಕಂದ್ರೆ ಅವ್ರು ಸೆಲೆಬ್ರಿಟಿ ತಾನೆ, ಅವ್ರ ಮುಖ ಪರಿಚಯ ಇದೆ ತಾನೆ. ಆ ರೀತಿಯಾಗಿ ಅವರು ಸೆಲೆಬ್ರಿಟಿ ಕ್ಯಾಟಗಿರಿಯಲ್ಲಿ ಬರ್ತಾರೆ. ಬಟ್ ಇದರಲ್ಲೂ ಕೂಡ ನಮ್ಮ ನೋಡಿರೋ ಮುಖಗಳೇ ಬರ್ತಾ ಇದಾವೆ ಅಂತ ಅನಿಸ್ತಾ ಇದೆ. ಯಾರೋ ಇಬ್ಬರ ಮಾತ್ರ ಕಾಮನರ್ಸ್ ಆಗಿದೆ, ಇನ್ನರೆಲ್ಲ ಆಗ್ತಾರೆ. ಇನ್ನು ತಲೆ ಬೋಳ್ಸ್ಕೊಳ್ಳೋರ ಬಗ್ಗೆ ಒಂದು ರಿಯಾಲಿಟಿ ಶೋಗೆ ಹೋಗಿವಿ. ರಿಯಾಲಿಟಿ ಶೋ ಆದ್ಮೇಲೆ ಒಂದು ಅವಕಾಶ ಕೊಡ್ತಾರೆ, ಬೋಳ್ಸ್ಕಪ್ಪ ತಲೆನ ಕೂಲ್ ತೆಗಿಯಪ್ಪ ಅಂತ ಅಂದಾಗ ಅದು ಏನು ಮಾಡೋಕ್ಕಾಗಲ್ಲ. ತೆಲುಗು ಬಿಗ್ ಬಾಸ್ ಅಲ್ಲಿ ರಾಷ್ಟ್ರ ಅಗ್ನಿ ಪರೀಕ್ಷೆಯಲ್ಲಿ ಅದೇ ರೀತಿ ಆಗಿದ್ರು. ಅವರು ಮಾಸ್ಕ್ ಮ್ಯಾನ್ ಅಂತ ಒಬ್ರಿದ್ರಲ್ಲ, ಅದೇ ರೀತಿಯಾಗಿ ಶೋಗೆ ಹೋಗಿದ್ರು ಅವರು. ಆ ರೀತಿ ಆಗ್ತಾ ಇದೆ. ಬಟ್ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಏನು ಗೊತ್ತಾ, ಜೀವನನೇ ಅಷ್ಟು. ಒಂದು ಪಡ್ಕೋಬೇಕಂದ್ರೆ ಒಂದು ಕೊಡಬೇಕಾಗುತ್ತೆ. ಆ ರೀತಿ ಆಗುತ್ತೆ. ಆ ರೀತಿ ನಡೀತಾ ಇದೆ ಪ್ರಪಂಚ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈ ಅಭಿಪ್ರಾಯಗಳ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ. ನನಗೆಲ್ಲ ಕೆಲವೆಲ್ಲ ಕಮೆಂಟ್ಸ್ ಮಾಡಿದ್ರು, ಕೆಲವೆಲ್ಲ ಮೆಸೇಜ್ ಮಾಡಿದ್ರು, ಕೆಲವೆಲ್ಲ ಫೋನ್ ಕಾಲ್ಗಳು ಬಂದಿತ್ತು. ಈ ರೀತಿಯೆಲ್ಲ ಆಗ್ತಾ ಇತ್ತು. ಅವ್ರು ಮಾಡಿದ ಸರಿನಾ, ಹಾಗೆ ಹೀಗೆ, ಹೌದು ಹಾಗೆ ಅಂತ. ನನ್ನ ಪ್ರಕಾರ ಏನಂದರೆ, ಟಾಸ್ಕ್ ಕೊಡ್ತಾರೆ, ಅದನ್ನ ಕಂಪ್ಲೀಟ್ ಮಾಡಲೇಬೇಕು. ಇಷ್ಟಾದ್ರೆ ಕಂಪ್ಲೀಟ್ ಮಾಡಿ, ಕಷ್ಟಾದ್ರೆ ಮನೆಗೆ ಹೋಗು. 2 ಆಪ್ಷನ್ಸ್ ಇರುತ್ತೆ ಅಲ್ಲಿ. ಸೆಲೆಬ್ರಿಟಿಗೆ ಆ ರೀತಿ ಕೊಡೋಕ್ಕಾಗಲ್ಲ. ಆ ಸೆಲೆಬ್ರಿಟಿಗೆ ಏನು ಕೊಡ್ತಾರೆ ಅವರು? ಅದಕ್ಕೆ ತಾನೇ ಕಾಮನರ್ಸ್ ಸೆಲೆಬ್ರಿಟೀಸ್ ಅಂತ ಮಾಡಿರೋದು. ಮತ್ತು ನಿಮಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು